ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ವೆಲ್ಕಮ್ ಬ್ಯಾಕ್ ಟು ಆಕರ್ಷಕ ಲೋಕ. ಇವತ್ ನಾವು ಸಿಂಪಲ್ ಆಗಿ ಟೇಸ್ಟಿ ಆಗಿ ಗ್ಲೂಟನ್ ಫ್ರೀ ಹಾಗೆ ಶುಗರ್ ಫ್ರೀ ಆದ ಆಲ್ಮಂಡ್ ಕುಕೀಸ್ ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಆಲ್ಮಂಡ್ ಫ್ಲೋರ್ ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ಆಲ್ಮಂಡ್ ಫ್ಲೋರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ಆಲ್ಮಂಡ್ ನ ಪೌಡರ್ ಮಾಡ್ಕೊಂಡು ಕೂಡ ಮಾಡಬಹುದು. ಹಾಗೆ ನಾನಿಲ್ಲಿ ಯಾವುದೇ ರೀತಿಯ ಮೈದಾ ಅಥವಾ ವೀಟ್ ಫ್ಲೋರ್ ನ ಯೂಸ್ ಮಾಡಿಲ್ಲ. ಮೆಜರ್ಮೆಂಟ್ ಕಪ್ ಅಲ್ಲಿ 2.5 ಕಪ್ ಅಷ್ಟು ನಾನಿಲ್ಲಿ ಆಲ್ಮಂಡ್ ಫ್ಲೋರ್ ನ ತಗೊಳ್ತಾ ಇದ್ದೀನಿ. ಅದಾದ್ಮೇಲೆ ಅರ್ಧ ಕಪ್ ಅಷ್ಟು ಜಾಗ್ರಿ ಪೌಡರ್ಗೆ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹಾಕಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಆಲ್ಮಂಡ್ ಫ್ಲೋರ್ಗೆ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಡೇಟ್ಸ್ ನ ಹಾಲಲ್ಲಿ ನೆನೆಸಿ ಅದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಆಲ್ಮಂಡ್ ಫ್ಲೋರ್ಗೆ ಹಾಕೊಂಡ್ಬೇಕು. ಇದಕ್ಕೆ 1/4 ಕಪ್ ಅಷ್ಟು ಗ್ರೇಟೆಡ್ ಡ್ರೈ ಕೊಕೊನಟ್ ಪೌಡರ್ ನ ಹಾಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ 1/4 ಕಪ್ ಅಷ್ಟು ಚಾಪ್ಡ್ ಆಲ್ಮಂಡ್ ನ ಹಾಕೊಳ್ತಾ ಇದ್ದೀನಿ. ನಿಮಗ್ ಬೇಕಾದ ಯಾವುದೇ ನಟ್ಸ್ ಕೂಡ ಹಾಕೊಳ್ಬಹುದು. ಇದಕ್ಕೆ 2 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ನ ಫ್ಲೇವರ್ಗೆ ಆಡ್ ಮಾಡ್ಕೋಬೇಕು. ಹಾಗೆ 1/4 ಕಪ್ ಅಷ್ಟು ಗೀನ ಆಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಚಪಾತಿ ಹಿಟ್ಟು ಅದ ಬರೋ ಹಾಗೆ ಕಲ್ಸ್ಕೋಬೇಕು. ತುಂಬಾ ಗಟ್ಟಿಯಾಗೂ ಇರಬಾರ್ದು, ಹಾಗೆ ತುಂಬಾ ತೆಳುವಾಗೂ ಕೂಡ ಇರಬಾರ್ದು. ಸಾಫ್ಟ್ ಟೆಕ್ಸ್ಚರ್ ಇದ್ರೆ ಸಾಕು. ಅದಾದ್ಮೇಲೆ ಬೇಕಿಂಗ್ ಟ್ರೇಗೆ ಬಟರ್ ಪೇಪರ್ ಹಾಕೊಂಡು ನಮಗ್ ಬೇಕಾಗಿರೋ ಶೇಪ್ ಅಲ್ಲಿ ರೆಡಿ ಮಾಡ್ಕೋಬೇಕು. ಹಾಗೆ ಚಾಪ್ಡ್ ಆಲ್ಮಂಡ್ ಅಲ್ಲಿ ಗಾರ್ನಿಶ್ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಕ್ರಂಚಿ ಆಗಿರುತ್ತೆ. ಟ್ರೇ ಎಲ್ಲ ಅರೇಂಜ್ ಆದ್ಮೇಲೆ ಓವನ್ ಅಲ್ಲಿ 350 ಡಿಗ್ರಿ ಪ್ರೀ ಹೀಟ್ ಮಾಡ್ಕೊಂಡು ಟ್ರೇಗಳನ್ನ ಒಂದೊಂದಾಗಿ ಇಟ್ಟು 15 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಿಂಪಲ್ ಆದ ಟೇಸ್ಟಿ ಆದ ಗ್ಲೂಟನ್ ಫ್ರೀ ಶುಗರ್ ಫ್ರೀ ಆಲ್ಮಂಡ್ ಕುಕೀಸ್ ರೆಡಿ ಆಗುತ್ತೆ. ಈ ಆಲ್ಮಂಡ್ ಕುಕೀಸ್ ಈವ್ನಿಂಗ್ ಸ್ನಾಕ್ಸ್ ಗೆ ಪರ್ಫೆಕ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಹೆಲ್ತಿ ಆಗಿರೋದ್ರಿಂದ ಕಿಡ್ಸ್ ಸ್ನಾಕ್ಸ್ ಗೆ ಬೆಸ್ಟ್ ಫಿಟ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.